ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳು: ಗುಡವಿ ಪಕ್ಷಿಧಾಮ ಶಿವಮೊಗ್ಗ, ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ, ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ, ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮಂಡ್ಯ, ಕೊಗ್ಗಲಾಡು ಪಕ್ಷಿಧಾಮ ತುಮಕೂರು, ಮಾಗಡಿ ಪಕ್ಷಿಧಾಮ ಗದಗ, ಬಂಕಾಪುರ ನವಿಲುಧಾಮ ಹಾವೇರಿ, ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯ, ಚೀಂಕಾರ ಪಕ್ಷಿಧಾಮ ಬಾಗಲಕೋಟೆ, ಕೊಗ್ಗಲಾಡು ಪಕ್ಷಿಧಾಮ ತುಮಕೂರು, ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿ, ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ, ಅರಬಿತಿಟ್ಟು ಪಕ್ಷಿಧಾಮ ಮಂಡ್ಯ. ಇನ್ನಷ್ಟು ಪಕ್ಷಿಧಾಮಗಳ ಬಗ್ಗೆ ಮಾಹಿತಿ. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು? ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಬೋನಾಳ ಪಕ್ಷಿಧಾಮ. ಇದು ಯಾದಗಿರಿ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಎರಡನೇ ಅತಿ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು. ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ರಂಗನತಿಟ್ಟು ಪಕ್ಷಿಧಾಮವನ್ನು ಕರ್ನಾಟಕದ ಕಾಶಿ ಎಂದು ಕರೆದವರು ಯಾರು? ರಂಗನತಿಟ್ಟು ಪಕ್ಷಿಧಾಮವನ್ನು ಕರ್ನಾಟಕದ ಕಾಶಿ ಎಂದು ಕರೆದವರು ನಮ್ಮ ಕುವೆಂಪುರವರು. ಪಕ್ಷಿಶಾಸ್ತ್ರದ ಪಿತಾಮಹ ಯಾರು? ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ. ಪಕ್ಷಿ ವಿಜ್ಞಾನದ ಪಿತಾಮಹ ಯಾರು? ಪಕ್ಷಿ ವಿಜ್ಞಾನದ ಪಿತಾಮಹ ಎ.ಒ. ಹ್ಯೂಮ್. ಇವರು 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಕೂಡ ಸ್ಥಾಪನೆ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ ಎ.ಒ. ಹ್ಯೂಮ್. ರಾಷ್ಟ್ರೀಯ ಪಕ್ಷಿಗಳ ದಿನವೆಂದು ನಾವು ಯಾವಾಗ ಆಚರಿಸುತ್ತೇವೆ? ರಾಷ್ಟ್ರೀಯ ಪಕ್ಷಿಗಳ ದಿನವೆಂದು ಜನವರಿ 5ನೇ ದಿನದಂದು ನಾವು ರಾಷ್ಟ್ರೀಯ ಪಕ್ಷಿಗಳ ದಿನವನ್ನಾಗಿ ಆಚರಿಸುತ್ತೇವೆ. ಪಕ್ಷಿಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತೇವೆ? ದಕ್ಷಿಣ ಅಮೇರಿಕ ಖಂಡವನ್ನು ಪಕ್ಷಿಗಳ ಖಂಡ ಎಂದು ಕರೆಯುತ್ತೇವೆ. ಪೆಂಗ್ವಿನ್ಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತೇವೆ? ಅಂಟಾರ್ಟಿಕಾ ಖಂಡವನ್ನು ಪೆಂಗ್ವಿನ್ಗಳ ಖಂಡ ಎಂದು ಕರೆಯುತ್ತೇವೆ. ಅಂಟಾರ್ಟಿಕಾ ಖಂಡವನ್ನು ಪೆಂಗ್ವಿನ್ಗಳ ಖಂಡ ಎಂದು ಕರೆಯುತ್ತೇವೆ. ಸಲೀಂ ಅಲಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಸಲೀಂ ಅಲಿ ಪಕ್ಷಿಧಾಮ ಗೋವಾ ರಾಜ್ಯದಲ್ಲಿದೆ. ಪಕ್ಷಿಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಏನೆಂದು ಕರೆಯುತ್ತೇವೆ? ಪಕ್ಷಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಆರ್ನಿಥೋಲಜಿ ಎಂದು ಕರೆಯುತ್ತೇವೆ. ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು? ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಗಂಡಬೇರುಂಡ. ಕರ್ನಾಟಕದ ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು? ನೀಲಕಂಠ, ಅಥವಾ ಇದನ್ನು ಇಂಡಿಯನ್ ರೋಲರ್ ಎಂದು ನಾವು ಕರೆಯುತ್ತೇವೆ. ಅತಿ ದೊಡ್ಡ ಪಕ್ಷಿ ಯಾವುದು? ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷಿ ಅದು ಉಷ್ಟ್ರ ಪಕ್ಷಿ. ಇದನ್ನು ಆಸ್ಟ್ರಿಚ್ ಎಂದು ಕೂಡ ನಾವು ಕರೆಯುತ್ತೇವೆ. ಹಾಗೆ ಇದನ್ನು ಬೆಂಕಿ ಕೋಳಿ ಎಂದು ಕೂಡ ಕರೆಯುತ್ತೇವೆ. ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಅತಿ ದೊಡ್ಡ ಮೊಟ್ಟೆ ಇಡುವಂಥ ಪಕ್ಷಿ ಇದೆ, ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್. ಅತಿ ಹೆಚ್ಚು ಓಡುವ ಪಕ್ಷಿ ಯಾವುದು? ಅತಿ ಹೆಚ್ಚು ಓಡುವ ಪಕ್ಷಿ ಅತಿ ಚಿಕ್ಕ ಪಕ್ಷಿ ಯಾವುದು? ಅತಿ ಚಿಕ್ಕ ಪಕ್ಷಿ ಯಾವುದು? ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ಇದನ್ನು ಜೇಂಕಾರ ಪಕ್ಷಿ ಎಂದು ಕೂಡ ನಾವು ಕರಿತೀವಿ. ಇನ್ನೊಂದು, ನ್ಯೂಜಿಲೆಂಡ್ನ ರಾಷ್ಟ್ರೀಯ ಪಕ್ಷಿ ಯಾವುದು? ನ್ಯೂಜಿಲೆಂಡ್ನ ರಾಷ್ಟ್ರೀಯ ಪಕ್ಷಿ ಯಾವುದು? ಕಿವಿ. ನ್ಯೂಜಿಲೆಂಡ್ನ ರಾಷ್ಟ್ರೀಯ ಪಕ್ಷಿ ಕಿವಿ. ಹಾಗಾಗಿ ಈ ಒಂದು ರಾಷ್ಟ್ರವನ್ನು ನಾವು ಕಿವೀಸ್ಗಳ ನಾಡು ಎಂದು ಕೂಡ ಕರೆಯುತ್ತೇವೆ. ಥ್ಯಾಂಕ್ ಯು.